ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿನ್ನೂಸ್ ಕುಕ್ಕಿಂಗ್ ಡೈರೀಸ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇವತ್ತು ಬೋಂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬೌಲ್ಗೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಹಾಗೆ ಒಂದು 4-5 ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಒಂದು ಬೌಲ್ 4-5 ಎಲೆ ಆಗೋವಷ್ಟು ಕರಿಬೇವು ಹಾಕ್ಕೊಂಡು, ಅದಾದಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಒಂದು 4-5 ಸ್ಪೂನ್ನ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ಸ್ವಲ್ಪ ಹಾಕ್ಕೊಳ್ಳಿ. 1 ಸ್ಪೂನ್ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು. ಉಪ್ಪು ಆದಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಲೋಟ ಆಗೋವಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಕಲಿಸ್ಕೋಬೇಡಿ, ಕ್ರಿಸ್ಪಿಯಾಗಿ ಬರಲ್ಲ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಬಿಡಿ. ಎಣ್ಣೆ ಕಾಯೋವರೆಗೂ ಅದು ಸ್ವಲ್ಪ ಒಂದು 10 ನಿಮಿಷ 5 ನಿಮಿಷ ಆಗುತ್ತೆ, ಸ್ವಲ್ಪ ನೆನೆಯುತ್ತೆ. ಆಮೇಲೆ ಎಣ್ಣೆ ಕಾದ್ಮೇಲೆ ನೀವು ಬೋಂಡನ ಹಾಕಿ. ನಾನೀಗ ಬೋಂಡ ಹಾಕ್ತಾಯಿದ್ದೀನಿ. ಒಂದೊಂದೇ ಬೋಂಡನ ನಿಧಾನವಾಗಿ ಹಾಕಿ. ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ ಬಾಣಲಿ ಒಳಗಡೆ. ಎಣ್ಣೆ ಬಾಣಲಿಯಿಂದ ಈಚೆಗೆ ಬಂದ್ಬಿಡುತ್ತೆ, ಕೈಗೆ ಎಲ್ಲ ಸಿಡಿಯುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಬೋಂಡನ ಹಾಕ್ಕೊಳ್ಳಿ. ನಾನು ಒಂದೊಂದೇ ಬೋಂಡನ ಹಾಕ್ತಾಯಿದ್ದೀನಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬೋಂಡ. ಈ ಥರ ಬೋಂಡನ ಮನೇಲಿ ಮಾಡಿ. ಒಂದೊಂದೇ ಬೋಂಡ ಬೇಯ್ತಾ ಕಲರ್ಸ್ ಚೇಂಜ್ ಆಗುತ್ತೆ. ಒಂದೊಂದು ಲೈಟ್ ಬ್ರೌನ್ ಕಲರ್ ಬರುತ್ತೆ, ಒಂದೊಂದು ಚೇಂಜ್ ಆಗಿರಲ್ಲ. ಅದನ್ನು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ, ಅಂದರೆ ತಿರುವು ಹಾಕ್ಕೊಳ್ಳಿ. ಒಂದೊಂದೇ ಬೋಂಡನ ಟರ್ನ್ ಮಾಡಿದ್ಮೇಲೆ ಅದು ಬೇಯ್ತಾ ಇರುತ್ತೆ. ಈಗ ಸ್ವಲ್ಪ ಬೋಂಡ ಬ್ರೌನಿಶ್ ಆಗಿ ಬಂದಿದೆ, ಇದು ನೀಟಾಗಿ ಬೆಂದಿದೆ. ಈ ಲೆವೆಲಿಗೆ ಬಂದಮೇಲೆ ನೀವು ಅದನ್ನು ಸರ್ವಿಂಗ್ ಪ್ಲೇಟ್ಗೆ ನೀಟಾಗಿ ಸರ್ವ್ ಮಾಡ್ಕೊಳ್ಳಿ. ನಾನೀಗ ಬೋಂಡನ ನೀಟಾಗಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.